A very good morning to all my dear viewers. Welcome to my YouTube channel. In today's class, I would like to explain about the difference between shares and debenture in company law subject. So let us discuss the important question, that is shares and debenture difference. So before writing a difference, you have to apply three methods. Point ಅಂತ ಬರೀಬೇಕು, ವ್ಯತ್ಯಾಸದ ಅಂಶ, ನೆಕ್ಸ್ಟ್ ಶೇರ್ಸ್ ಮತ್ತು ಡಿಬೆಂಚರ್. ಈ ರೀತಿ ಮೂರು ವಿಭಾಗಗಳನ್ನ ನಾವು ಸ್ಪ್ಲಿಟ್ ಮಾಡ್ಕೊಂಡು ಬರೀಬೇಕು, ಅಂದರೆ ವೇಟೇಜ್ ಆಗುತ್ತದು. ಸೊ ಇಲ್ಲಿ ಕೊಟ್ಟಾರೆ ನೋಡಿ, ಫಸ್ಟ್ ಒನ್ ಆನ್ ದ ಬೇಸಿಸ್ ಆಫ್ ಸ್ಟೇಟಸ್ ಅಂತ ಕರಿತೀವಿ ನಾವು. ಸ್ಟೇಟಸ್ ಅಂದರೆ ಏನ್ರಿ, ಸ್ಥಾನಮಾನ ಅಂತ ಕರಿತೀವಿ ಕನ್ನಡ. ಸ್ಟೇಟಸ್ ಅಂದರೆ ಏನ್ರಿ, ಸ್ಥಾನಮಾನ. ಸೊ ಸ್ಟೇಟಸ್ ಆಧಾರದ ಮೇಲೆ ಯಾವ ರೀತಿ ನಾವು ಶೇರ್ಸ್ ಮತ್ತು ಡಿಬೆಂಚರನ್ನು ಡಿವೈಡ್ ಮಾಡ್ಬೋದು ಅಂದ್ರೆ, ಶೇರ್ ಹೋಲ್ಡರ್ ಈಸ್ ಅ ಮೆಂಬರ್ಸ್ ಆಫ್ ಅ ಕಂಪ್ನಿ. ಷೇರುದಾರರಿಗೆ ನಾವು ಏನಂತ ಕರಿತೀವಿ, ಕಂಪ್ನಿಯ ಸದಸ್ಯರು ಅಂತ ನಾವಲ್ಲಿ ಕರಿತೀವಿ. ಶೇರ್ ಹೋಲ್ಡರ್ಸ್ ಆರ್ ವಾಟ್, ಮೆಂಬರ್ಸ್ ಆಫ್ ಅ ಕಂಪ್ನಿ. ವೈಲ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ಕ್ರೆಡಿಟರ್ಸ್ ಆಫ್ ಅ ಕಂಪ್ನಿ. ಸಾಲಪತ್ರದಾರರಿಗೆ ಸಾಲಿಗರು ಅಂತ ನಾವಲ್ಲಿ ಕರಿತೀವಿ. ಸೊ ಸ್ಟೇಟಸ್ ಸ್ಥಾನಮಾನ ಏನು ಅಂದ್ರೆ, ಕಂಪ್ನಿ ಒಳಗೆ ಶೇರ್ ಹೋಲ್ಡರು ಮೆಂಬರ್ ಆಗಿರ್ತಾರೆ, ಆಮೇಲೆ ಡಿಬೆಂಚರ್ ಹೋಲ್ಡರು ಕ್ರೆಡಿಟರ್ ಆಗಿರ್ತಾರೆ ಅಂತ ನಾವಲ್ಲಿ ಕರಿಬೋದು. ಇಷ್ಟೇ ವ್ಯತ್ಯಾಸ. ಫಸ್ಟ್ ಒನ್, ಶೇರ್ ಹೋಲ್ಡರ್ ಈಸ್ ಅ ಮೆಂಬರ್ ಆ್ಯಂಡ್ ದ ಡಿಬೆಂಚರ್ ಹೋಲ್ಡರ್ ಈಸ್ ಕಾಲ್ಡ್ ಆಸ್ ಅ ಕ್ರೆಡಿಟರ್ ಆಫ್ ಅ ಕಂಪ್ನಿ. ಸೊ ನೆನಪಿಟ್ಕೊಳ್ಳೋಕೆ ಭಾಳ ಈಸಿ ನೋಡಿರಿ. ಷೇರುದಾರರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ, ಸಾಲಪತ್ರದಾರರು ಸಾಲಿಗರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇದು ಫಸ್ಟ್ ಡಿಫರೆನ್ಸ್. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ದ ವೋಟಿಂಗ್ ರೈಟ್ ಅಥವಾ ವೋಟಿಂಗ್ ಪವರ್, ಮತದಾನದ ಹಕ್ಕು ಅಥವಾ ಅಧಿಕಾರ ಅಂತ ನಾವಲ್ಲಿ ಕರಿತೀವಿ. Shareholder is usually having a voting power, especially equity shareholder is having a voting power, not preference shareholders. Okay, equity shareholder is having a voting power, whereas debenture holder is not having a voting power. Section 71 prohibit the Company Act to issue debenture on carrying voting power at a general meeting of a company. ಅಂದರೆ ಇಲ್ಲೇನು ಹೇಳ್ತಾರೆ ಅಂದ್ರೆ, ಅವರು ಸಾಮಾನ್ಯ ಷೇರುದಾರರಿಗೆ ಮತವನ್ನು ಚಲಾಯಿಸುವ ಅಧಿಕಾರ ಇರುತ್ತದೆ. ಸಾಮಾನ್ಯ ಷೇರುದಾರರಿಗೆ ಮತವನ್ನು ಚಲಾಯಿಸುವ ಅಧಿಕಾರ ಇರುತ್ತದೆ, ಆದರೆ ಸಾಲಪತ್ರದಾರರಿಗೆ ಮತವನ್ನು ಚಲಾಯಿಸುವ ಅಧಿಕಾರ ಇರೋದಿಲ್ಲ. ನೋಡಿ ಏನು ಹೇಳ್ತಾರೆ ಅವ್ರು ಕ್ಲಿಯರಾಗಿ, ಶೇರ್ ಹೋಲ್ಡರ್ ಈಸ್ ಹ್ಯಾವಿಂಗ್ ವೋಟಿಂಗ್ ಪವರ್, ಬಟ್ ವಿಚ್ ಶೇರ್ ಹೋಲ್ಡರ್ ಈಸ್ ಹ್ಯಾವಿಂಗ್ ವೋಟಿಂಗ್ ಪವರ್? ಓನ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ ಈಸ್ ಹ್ಯಾವಿಂಗ್ ವೋಟಿಂಗ್ ಪವರ್, ವೆರ್ ಆಸ್ ಡಿಬೆಂಚರ್ ಹೋಲ್ಡರ್ಸ್ ಈಸ್ ನಾಟ್ ಹ್ಯಾವಿಂಗ್ ಎನಿ ವೋಟಿಂಗ್ ಪವರ್. ಆದರೆ ಸಾಲಪತ್ರದಾರರು ಯಾವುದೇ ಮತವನ್ನು ಚಲಾಯಿಸುವ ಅಧಿಕಾರವನ್ನು ಹೊಂದಿರುವುದಿಲ್ಲ ಅಂತ ನಾವಲ್ಲಿ ಹೇಳ್ತೀವಿ. ಇದು ಸೆಕೆಂಡ್ ಡಿಫ್ರೆನ್ಸ್. ನಾವು ದ ಥರ್ಡ್ ಡಿಫ್ರೆನ್ಸ್ ಈಸ್ ಕಾಲ್ಡ್ ಆಸ್ ಅ ಇನ್ಕಮ್. ಇನ್ಕಮ್ ಅಂದರೆ ಆದಾಯ ಅಂತ ನಾವಲ್ಲಿ ಕರಿತೀವಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಈಸ್ ಪೇಯಬಲ್ ವೆದರ್ ದೇರ್ ಈಸ್ ಅ ಪ್ರಾಫಿಟ್ ಆರ್ ನಾಟ್. ಅಂದರೆ ಏನು ರೀ, ಡಿಬೆಂಚರ್ ಮೇಲೆ ಇಂಟ್ರೆಸ್ಟನ್ನು ನಾವು ಕೊಟ್ಟಿರ್ತೀವಿ, ಆದರೆ ಅದು ಪ್ರಾಫಿಟ್ ಮೇಲೆ ಡಿಪೆಂಡ್ ಇರೋಂಗಿಲ್ಲ ಅಂತ. ಬಟ್ ಡಿವಿಡೆಂಡ್ ಈಸ್ ಪೇಯ್ಡ್ ಓನ್ಲಿ ಅಟ್ ದ ಟೈಮ್ ಆಫ್ ಪ್ರಾಫಿಟ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ಇವನ್ ದೆನ್ ದೇರ್ ಈಸ್ ಅ ನೋ ಇನ್ಕಮ್, ಇಂಟ್ರೆಸ್ಟ್ ಶುಡ್ ಬಿ ಪೇಯ್ಡ್ ಕಂಪಲ್ಸರಿಲಿ. ನೋಡಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇವನ್ ದೆನ್ ದೇರ್ ಈಸ್ ಅ ನೋ ಇನ್ಕಮ್ ಆರ್ ಅ ಪ್ರಾಫಿಟ್, ಬಟ್ ಯು ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಎವ್ರಿ ಇಯರ್, ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಬಟ್ ಇನ್ ಕೇಸ್ ಆಫ್ ಅ ಶೇರ್ ಹೋಲ್ಡರ್ಸ್, ಡಿವಿಡೆಂಡ್ ಈಸ್ ಪೇಯ್ಡ್ ಓನ್ಲಿ ಇಫ್ ದೇರ್ ಈಸ್ ಅ ಪ್ರಾಫಿಟ್ ಇನ್ ದ ಕಂಪ್ನಿ. ನೋಡಿ ಹೆಂಗೆ ಹೇಳ್ತಾರೆ ಅವರು ಅಂದ್ರೆ, ಡಿಬೆಂಚರ್ ಮೇಲಿನ ಇಂಟ್ರೆಸ್ಟನ್ನು ನಿಮಗೆ ಲಾಭ ಆದರೂ ಅಷ್ಟೇ, ನಷ್ಟ ಆದರೂ ಅಷ್ಟೇ ಕೊಡಬೇಕು. ಆದರೆ ಷೇರುದಾರರಿಗೆ ಒದಗಿಸತಕ್ಕಂತಹ ಲಾಭಾಂಶವು ಕಂಪ್ನಿಯ ಲಾಭದ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ವೇಳೆ ಲಾಭ ಹೆಚ್ಚಾದರೆ ಅವರಿಗೆ ಲಾಭಾಂಶ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಇಷ್ಟೇ ನೆನಪಿಟ್ಕೊರಿ, ಇಂಟ್ರೆಸ್ಟ್ ಈಸ್ ಪೇಯ್ಡ್ ಕಂಪಲ್ಸರಿಲಿ ಆ್ಯಂಡ್ ಎವ್ರಿ ಇಯರ್ ವಿದೌಟ್ ಪ್ರಾಫಿಟ್ ಆರ್ ವಿತ್ ಪ್ರಾಫಿಟ್, ಬಟ್ ಡಿವಿಡೆಂಡ್ ಈಸ್ ಪೇಯ್ಡ್ ಓನ್ಲಿ ವಿತ್ ಪ್ರಾಫಿಟ್ ಅಂತ ಬರೀಬೇಕು ಅಷ್ಟೇ. ಡಿವಿಡೆಂಡ್ ಕೊಡಬೇಕಾದ್ರೆ ಲಾಭ ಇರಬೇಕು ಅಂತ. ನೆಕ್ಸ್ಟ್ ರೀಪೇಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ರೀಪೇಮೆಂಟ್. ಡಿಬೆಂಚರ್ ಈಸ್ ನಾರ್ಮಲಿ ರಿಡೀಮೇಬಲ್, ರೀಪೇಯ್ಡ್ ಅಟ್ ದ ಲೈಫ್ ಟೈಮ್ ಆಫ್ ಅ ಕಂಪ್ನಿ. ಅಂದರೆ ಕಂಪ್ನಿಯ ಜೀವಿತ ಅವಧಿಯೊಳಗಡೆ ವಾಪಸ್ ಮಾಡ್ಬೋದು ಡಿಬೆಂಚರನ್ನು. ಬಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ನೆವರ್ ರೀಪೇಯ್ಡ್ ವಿದಿನ್ ದ ಲೈಫ್ ಟೈಮ್ ಎಕ್ಸೆಪ್ಟ್ ಬೈಬ್ಯಾಕ್ ಆಫ್ ಶೇರ್. ಕೆಲವೊಂದು ಶೇರನ್ನು ವಾಪಸ್ ನಾವು ತೊಗೊಂಡಿವಿ ಅಂದ್ರೆ ನಡೀತೈತೆ, ಆದರೆ ಅದನ್ನು ಬಿಟ್ಟು ಉಳ್ಕಿದ್ದು ಯಾವುದು ವಿದಿನ್ ಲೈಫ್ ಟೈಮ್ ರೀಪೇ ಆಗೋದಿಲ್ಲ. ಸೊ ಏನಂತ ನೆನಪಿಟ್ಕೋಬೇಕ್ರಿ, ವಿದಿನ್ ದ ಲೈಫ್ ಟೈಮ್ ಆಫ್ ಅ ಕಂಪ್ನಿ ದ ಡಿಬೆಂಚರ್ ಕ್ಯಾನ್ ಬಿ ರೀಪೇಯ್ಡ್, ವೆರಾಸ್ ಶೇರ್ಸ್ ಕೆನಾಟ್ ಬಿ ರೀಪೇಯ್ಡ್ ವಿದಿನ್ ದ ಲೈಫ್ ಟೈಮ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ದ ಡಿಸ್ಕೌಂಟ್ ಆನ್ ಇಶ್ಯೂ. ಡಿಬೆಂಚರ್ ಕ್ಯಾನ್ ಬಿ ಇಶ್ಯೂಡ್ ಅಟ್ ಅ ಡಿಸ್ಕೌಂಟ್ ಪ್ರೈಸ್. ಅಂದರೆ ಡಿಬೆಂಚರನ್ನು ನಾವು ಕಡಿಮೆ ಮಾಡಿಕೊಡ್ಬೋದು, ಸೋಡೀಕರಣ ಮಾಡಿಕೊಡ್ಬೋದು. ಡಿಸ್ಕೌಂಟ್ ಅಂದರೆ ಸೋಡೀಕರಣ, ಕಡಿಮೆ ಮಾಡೋದು ಅಂತ. ಸೊ ಡಿಬೆಂಚರ್ ಕ್ಯಾನ್ ಬಿ issued at a discount price. For example,
10% ಇದ್ದು ಡಿಬೆಂಚರನ್ನು 8% ಮಾಡಿ ಕೊಡ್ಬೋದು, ನಾವು ಕಮ್ಮಿ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ. ಬಟ್ ಶೇರ್ಸ್ ಕೆನಾಟ್ ಬಿ ಡಿಸ್ಕೌಂಟೆಡ್. ಶೇರ್ಸನ್ನು ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ, ಡಿಸ್ಕೌಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಅಕಾರ್ಡಿಂಗ್ ಟು 2013 ಆ್ಯಕ್ಟ್ ಆ್ಯಂಡ್ ಅಮೆಂಡೆಡ್ ಇನ್ ದ 2019. ಸೊ ಶೇರ್ಸ್ ಕೆನಾಟ್ ಬಿ ಇಶ್ಯೂಡ್ ಎಟ್ ಅ ಡಿಸ್ಕೌಂಟ್ ಪ್ರೈಸ್. ಸೆಕ್ಯೂರಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಸೆಕ್ಯೂರಿಟಿ, ಭದ್ರತೆ ಅಂತ ನಾವಲ್ಲಿ ಕರಿತೀವಿ. ಡಿಬೆಂಚರ್ಸ್ ಆರ್ ಹ್ಯಾವಿಂಗ್ ಮೋರ್ ಸೆಕ್ಯೂರಿಟಿ ಅಂತ. ಯೂಶ್ವಲಿ ಡಿಬೆಂಚರ್ ಈಸ್ ಹ್ಯಾವಿಂಗ್ ಅ ಮೋರ್ ಸೆಕ್ಯೂರಿಟಿ, ಹೆಚ್ಚು ಭದ್ರತೆಯಿಂದ ಕೂಡಿರುತ್ತದೆ. ಯಾವುದು ಹೆಚ್ಚು ಭದ್ರತೆಯಿಂದ ಕೂಡಿರುತ್ತದೆ? ಸಾಲ ಪತ್ರ ಅಂತ ಕರಿತೀವಿ. ಸಾಲ ಪತ್ರವು ಹೆಚ್ಚಿನ ಭದ್ರತೆಯಿಂದ ಕೂಡಿರುತ್ತದೆ. ವೆರಾಸ್ ಶೇರ್ಸ್ ಈಸ್ ನಾಟ್ ಹ್ಯಾವಿಂಗ್ ಅ ಸೋ ಮಚ್ ಸೆಕ್ಯೂರಿಟಿ, ಬಿಕಾಸ್ ಇಫ್ ದೆರ್ ಇಸ್ ಅ ಪ್ರಾಫಿಟ್ ದೇ ಹ್ಯಾವ್ ಟು ಪೇ, ಅದರ್ವೈಸ್ ನೋ. ಹಾಗಾಗಿ ಸೆಕ್ಯೂರಿಟಿ ಎಲ್ಲಿ ಹೆಚ್ಚಿರುತ್ತೆ ರೀ? ಡಿಬೆಂಚರ್. ನೀವು ನೋಡಿರಿ ಪ್ರಾಬ್ಲಮ್ ಬಿಡಿಸುವಾಗ 8% ಡಿಬೆಂಚರ್, 9% ಡಿಬೆಂಚರ್, 6% ಡಿಬೆಂಚರ್, ಇವು ರೇಟ್ ಏನು ಅಂದ್ರೆ ಫಿಕ್ಸ್ ರೇಟ್ ಇರ್ತವೆ, ಇವು ಚೇಂಜ್ ಆಗೋದಿಲ್ಲ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಸೆಕ್ಯೂರಿಟಿ ಎಲ್ಲಿರುತ್ತೆ ಅಂದರೆ ಡಿಬೆಂಚರ್ನಲ್ಲಿ ಇರುತ್ತೆ. ಸೊ ಆಮೇಲೆ ಶೇರ್ನಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ. ಎಕ್ಸೆಪ್ಟ್ ಪ್ರಿಫರೆನ್ಸ್ ಶೇರ್. ಪ್ರಿಫರೆನ್ಸ್ ಶೇರ್ ಈಸ್ ಆಲ್ಸೋ ಹ್ಯಾವಿಂಗ್ ಅ ಸೆಕ್ಯೂರಿಟಿ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್. ಕಂಪ್ನಿ ಕೊನೆಗೊಳ್ಳುವಾಗ ಅಂತ ನಾವಲ್ಲಿ ಕರಿತೀವಿ. ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಡಿಬೆಂಚರ್ ಹೋಲ್ಡರ್ಸ್ ಹ್ಯಾಸ್ ಟು ಗೆಟ್ ದ ಇಂಟ್ರೆಸ್ಟ್ ಬಿಫೋರ್ ಇಕ್ವಿಟಿ ಶೇರ್ ಹೋಲ್ಡರ್. ಅಂದರೆ ಏನು ರೀ, ಕಂಪ್ನಿ ಕೊನೆಗೊಳ್ಳುವಾಗ ಡಿಬೆಂಚರ್ ಹೋಲ್ಡರ್ಸಿಗೆ ಫಸ್ಟಿಗೆ ಸಿಗುತ್ತೆ ರಿಟರ್ನ್. ಕಂಪ್ನಿ ದಿವಾಳಿ ಆದಾಗ ನಾವು ವಾಪಸ್ ಕೊಡಬೇಕಾಗತ್ತೆ ಇನ್ವೆಸ್ಟರ್ಸಿಗೆ, ಅದ್ರೊಳಗೆ ಡಿಬೆಂಚರ್ ಹೋಲ್ಡರ್ ಕೂಡ ಒಬ್ಬರು. ಆವಾಗ ಫಸ್ಟಿಗೆ ಯಾರಿಗೆ ಸಿಗುತ್ತೆ ಅಂದರೆ ಡಿಬೆಂಚರ್ ಹೋಲ್ಡರ್ಗೆ, ಆಮೇಲೆ ಯಾರಿಗೆ ಸಿಗುತ್ತಾ? ಶೇರ್ ಹೋಲ್ಡರ್ಗೆ. ಅಂದರೆ ಏನು ಹೇಳ್ತಾರೆ ಅವರು? ಸಿಂಪಲ್ ಪಾಯಿಂಟ್, ಡಿಬೆಂಚರ್ ಹೋಲ್ಡರ್ ಈಸ್ ಹ್ಯಾವಿಂಗ್ ಫಸ್ಟ್ ಪ್ರಯಾರಿಟಿ ಟು ಗೆಟ್ ದ ರಿಟರ್ನ್ ಆ್ಯಂಡ್ ದ ಶೇರ್ ಹೋಲ್ಡರ್ ಈಸ್ ಹ್ಯಾವಿಂಗ್ ಲಾಸ್ಟ್ ಪ್ರಯಾರಿಟಿ ಟು ಗೆಟ್ ದ ರಿಟರ್ನ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಡಿಫ್ರೆನ್ಸ್ ಬರಿಬೋದು, ಇದ್ರೊಳಗಿಲ್ಲ ನಂಬರ್ ಅಂತ ಬರಿಬೋದು, ಇದು ಕೂಡ ಬರಿಬೋದು. ನಂಬರ್, ಡಿಬೆಂಚರ್ ಹೋಲ್ಡರ್ಸ್ ಆರ್ ಲೆಸ್ ಇನ್ ನಂಬರ್. ನೆಕ್ಸ್ಟ್ ಪಾಯಿಂಟ್ ಡಿಫ್ರೆನ್ಸ್ ಏನು ಬರಿಬೋದು ನೀವು? ಡಿಬೆಂಚರ್ ಹೋಲ್ಡರ್ಸ್ ಆರ್ ಲೆಸ್ ಇನ್ ನಂಬರ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್ ಅಂತ ನಾವಲ್ಲಿ ಕರಿತೀವಿ. ನೋಡಿರಿ, ಸಾಲ ಪತ್ರದಾರರು ಕಡಿಮೆ ಸಂಖ್ಯೆಯಲ್ಲಿ ಸಿಗುತ್ತಾರೆ, ಆದರೆ ಷೇರುದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತಾರೆ. ದೇ ಆರ್ ಲೆಸ್ ಇನ್ ನಂಬರ್ ಆ್ಯಂಡ್ ದೇ ಆರ್ ಮೋರ್ ಇನ್ ನಂಬರ್. ದೆನ್ ರೇಟ್ ಅಂತ ಬರಿಬೋದು. ನೆಕ್ಸ್ಟ್ ಡಿಫ್ರೆನ್ಸ್ ರೇಟ್, ದರ. ಫಿಕ್ಸ್ಡ್ ರೇಟ್ ಇರುತ್ತೆ ಎದ್ರೊಳಗೆ ಡಿಬೆಂಚರ್ ಇಸ್ ಹ್ಯಾವಿಂಗ್ ಅ ಫಿಕ್ಸ್ಡ್ ರೇಟ್ ಆ್ಯಂಡ್ ಶೇರ್ಸ್ ಈಸ್ ನಾಟ್ ಹ್ಯಾವಿಂಗ್ ಅ ಫಿಕ್ಸ್ಡ್ ರೇಟ್. ನೋಡಿ ವ್ಯತ್ಯಾಸ ಹಂಗೈತೆ. ರೇಟ್ ಅಂದರೆ ದರ. ಸೊ ಸಾಲ ಪತ್ರದಾರರು ಸ್ಥಿರ ದರವನ್ನು ಹೊಂದಿರುತ್ತಾರೆ, ಷೇರುದಾರರು ಸ್ಥಿರ ದರವನ್ನು ಹೊಂದಿರುವುದಿಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ಹಂಗಾಗಿ ಈ ಪಾಯಿಂಟನ್ನು ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಏನಂತ ಅರ್ಥ ಆಯ್ತು ರೀ ಇಲ್ಲಿ? ಶೇರ್ಸ್ ಈಸ್ ಹ್ಯಾವಿಂಗ್ ನಾಟ್ ಹ್ಯಾವಿಂಗ್ ಅ ಫಿಕ್ಸ್ಡ್ ರೇಟ್, whereas debenture is having a fixed rate. Debenture holders is having a fixed rate, share is not having a fixed rate. ಷೇರು ಸ್ಥಿರ ದರವನ್ನು ಹೊಂದಿರುವುದಿಲ್ಲ, ಆದರೆ ಸಾಲ ಪತ್ರವು ಸ್ಥಿರ ದರವನ್ನು ಹೊಂದಿರುತ್ತದೆ. ಸೊ ದೀಸ್ ಆರ್ ಆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಬೆಂಚರ್ ಆ್ಯಂಡ್ ಶೇರ್. ನೋಡಿರಿ, ಕೀ ಪಾಯಿಂಟ್ ನೆನ್ಪಿಟ್ಕೋರಿ. ಇವರು ಶೇರ್ ಹೋಲ್ಡರ್ ಮೆಂಬರ್ ಆಗಿರ್ತಾರೆ, ಡಿಬೆಂಚರ್ ಹೋಲ್ಡರು ಕ್ರೆಡಿಟರ್ ಆಗಿರ್ತಾರೆ. ಶೇರ್ ಹೋಲ್ಡರ್ಗೆ ವೋಟಿಂಗ್ ಪವರ್ ಇರುತ್ತೆ, ಡಿಬೆಂಚರ್ ಹೋಲ್ಡರ್ಗೆ ವೋಟಿಂಗ್ ಪವರ್ ಇರೋಂಗಿಲ್ಲ. ಆಮೇಲೆ ಡಿಬೆಂಚರ್ ಹೋಲ್ಡರು ಪ್ರಾಫಿಟ್ ಇದ್ದರೂ ಆಯಿತು, ಇರಲಿಕ್ಕೂ ಆಯಿತು, ರಿಟರ್ನ್ ತೊಗೋತಾರೆ. ಶೇರ್ ಹೋಲ್ಡರ್ ಪ್ರಾಫಿಟ್ ಇದ್ದರೆ ಮಾತ್ರ ರಿಟರ್ನ್ ತೊಗೋತಾರೆ. ಡಿಬೆಂಚರನ್ನು ರೀಪೇ ಮಾಡೋಕ್ಕೆ ಬರುತ್ತೆ ವಿದಿನ್ ದ ಲೈಫ್ ಟೈಮ್, ಶೇರ್ಸನ್ನು ರೀಪೇ ಮಾಡಲಿಕ್ಕೆ ಬರೋಂಗಿಲ್ಲ. ಡಿಬೆಂಚರನ್ನು ಡಿಸ್ಕೌಂಟ್ ಪ್ರಕಾರ ಇಶ್ಯೂ ಮಾಡ್ಬೋದು, ಶೇರ್ಸನ್ನು ಡಿಸ್ಕೌಂಟ್ ಪ್ರಕಾರ ಇಶ್ಯೂ ಮಾಡೋಕ್ಕೆ ಬರೋಂಗಿಲ್ಲ. ಡಿಬೆಂಚರ್ಗೆ ಹೆಚ್ಚಿನ ಸೆಕ್ಯೂರಿಟಿ ಇರುತ್ತೆ, ಶೇರ್ಗೆ ಸೆಕ್ಯೂರಿಟಿ ಕಡಿಮೆ ಇರುತ್ತೆ. ಡಿಬೆಂಚರ್ ಹೋಲ್ಡರು ಫಸ್ಟಿಗೆ ರಿಟರ್ನ್ ತೊಗೋತಾರೆ ಕಂಪ್ನಿ ಕ್ಲೋಸ್ ಆದಾಗ, ಶೇರ್ ಹೋಲ್ಡರ್ಸು ಲಾಸ್ಟಿಗೆ ತೊಗೋತಾರೆ ಕಂಪ್ನಿ ಕ್ಲೋಸ್ ಆದಾಗ. ಡಿಬೆಂಚರ್ ಹೋಲ್ಡರ್ಸು ಕಡಿಮೆ ಜನ ಇರ್ತಾರೆ, ಶೇರ್ ಹೋಲ್ಡರ್ಸು ಹೆಚ್ಚಿನ ಜನರು ಇರ್ತಾರೆ. ಆಮೇಲೆ ಡಿಬೆಂಚರ್ ಹೋಲ್ಡರ್ಸು ಫಿಕ್ಸ್ ರೇಟ್ ಆಫ್ ರಿಟರ್ನ್ ತೊಗೋತಾರೆ, ಶೇರ್ ಹೋಲ್ಡರು ಫಿಕ್ಸ್ ರೇಟ್ ಆಫ್ ರಿಟರ್ನ್ ತೊಗೊಳಂಗಿಲ್ಲ. ದಿಸ್ ಈಸ್ ಆಲ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ shares and debentures. Remaining we'll discuss in next class.